ವಾಯುಸ್ತುತಿಯ ಪ್ರವಚನಮಾಲೆಯಲ್ಲಿ 23ನೇ ಭಾಗ ಇದು. ತ್ರಿವಿಕ್ರಮ ಪಂಡಿತರ ರಚಿತವಾದ ವಾಯುಸ್ತುತಿಯ 21ನೇ ಶ್ಲೋಕವನ್ನು ಇವತ್ತು ನಾವು ಕೇಳುವವರಿದ್ದೇವೆ. ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರವರಾವಧ್ಯರಕ್ಷೋ ವಿಘಾತ ದ್ಯಾಸೇವೋ ದ್ಯದ್ದಯಾರ್ದ್ರ ಸಹಭುಜ ಮಕರೋ ದ್ರಾಮನಾಮಾ ಮುಕುಂದ ದುಷ್ಪ್ರಾಪೆ ಪಾರಮೇಷ್ಠೆ ಕರತಲಮತುಲಂ ಮೂರ್ಧಿ ವಿನ್ಯಸ್ಯ ಧನ್ಯಂ ತನ್ವನ್ಭುಜ ಪ್ರಭೂತ ಪ್ರಣಯ ವಿಕಸಿತಾಬ್ಜೆ ಕ್ಷಣಸ್ತ್ವೇಕ್ಷಮಾಣ. ಹನುಮಂತ, ನೀನು ಧನ್ಯನಾಗಿದ್ದೆ, ಏಕೆಂದ್ರೆ ರಾಮ ಕೊಟ್ಟ ಸಂದೇಶವನ್ನ ಸೀತೆಗೆ ಮುಟ್ಟಿಸಿದೆ, ಸೀತೆಯ ಸಂದೇಶವನ್ನ ರಾಮನಿಗೆ ತಗೊಂಡೋಗಿ ಮುಟ್ಟಿಸಿದೆ. ಬ್ರಹ್ಮರುದ್ರದ ವರಬಲದಿಂದ ಅವಧ್ಯರಾದ ಅನೇಕ ಜನ ರಾಕ್ಷಸರನ್ನ ನೀನು ಸಂಹರಿಸಿದೆ. ರಾಮನಿಗೆ ನಿನ್ನ ಬಗ್ಗೆ ಕೃಪೆ ಉಕ್ಕಿ ಬಂದು ದಯಾರ್ದ್ರನಾದ ಆತ ನಿನ್ನ ತಲೆಯ ಮೇಲೆ ತನ್ನ ಕರತಲವನ್ನಿಟ್ಟು ನಿನ್ನನ್ನು ಧನ್ಯನನ್ನಾಗಿ ಮಾಡಿದ ಮತ್ತು ಪ್ರೀತಿಯಿಂದ ವಾತ್ಸಲ್ಯದಿಂದ ತುಂಬಿದ ತನ್ನ ಪದ್ಮದಂಥ ಕಣ್ಣಿನಿಂದ ನಿನ್ನನ್ನು ನೋಡಿ ಮುಂದಿನ ಈ ಪ್ರಸ್ತುತ ಇರುವ ವಾಯು ಪದವಿಯ ಬಳಿಕ ಮುಂದೆ ನೀನೇನು ಬ್ರಹ್ಮ ಪದವಿಯನ್ನು ಪಡೆಯುವವನಿದ್ದೆ, ಆಗ ನಿನಗೆ ಸಹಭೋಗವನ್ನು ಕೊಡ್ತೀನಿ ಅನ್ನುವಂಥ ಒಂದು ವರವನ್ನು ಕೂಡ ಕೊಟ್ಟ. ರಾಮ ತಲೆ ಮೇಲೆ ಕೈ ಇಟ್ಟಿದ್ದರಿಂದ ಈತ ಧನ್ಯನಾದ. ಭಾಗವತ ತಾತ್ಪರ್ಯ ಹೇಳುವಂತೆ ಅನಪೇಕ್ಷೋ ಗುಣೈಃಪೂರ್ಣ ಧನ್ಯ ಇತ್ಯುಚ್ಯತೆ ಬುಧೈಹಿ. ಬೇರೆ ಯಾವುದೇ ಸಂಗತಿಯ ಅಪೇಕ್ಷೆ ಯಾರಿಗಿಲ್ಲ, ಮತ್ತೆ ಎಲ್ಲ ಗುಣಗಳಿಂದಲೂ ಕೂಡಿದವನಾಗಿದ್ದಾನೆ, ಅವನನ್ನ ಧನ್ಯ ಅಂತ ಹೇಳ್ತಾರೆ. ನ ರಾಮರಾಜ್ಯೆ ಅಸುಲಭಂಚ ಕಿಂಚಿತ್ ತತ್ಪಾದರೇವ ಸೇವಾ ರತಿರೇಶನ ಇಚ್ಛತ್ ತಥಾಪಿ ಭೋಗಾನ್ ನನುಸಾ ವಿರಕ್ತಿ. ರಾಮನ ರಾಜ್ಯದಲ್ಲಿ ಸುಲಭವಲ್ಲದ್ಯಾವುದೂ ಇರಲಿಲ್ಲ, ಆದರೂ ರಾಮನ ಒಂದು ಪಾದಭಕ್ತಿಯ ಹೊರತಾಗಿ ಏನನ್ನೂ ಅಪೇಕ್ಷಿಸಲಿಲ್ಲ ಅಂತ ಮಧ್ವವಿಜಯ ಹೇಳ್ತದೆ. ಇದು ಅವನ ಅನಪೇಕ್ಷೆಯನ್ನ, ವಿರಕ್ತಿಯನ್ನ ತೋರಿಸ್ತದೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ, ಜ್ಞಾನ ವೈರಾಗ್ಯ ಹರಿಭಕ್ತಿ ಈ ಗುಣದಲ್ಲಿ ಹನುಮಂತರನ್ನು ಮೀರಿಸಿದವರು ಯಾರಿಲ್ಲ ಅಂತ ಕೂಡ ನಾವು ಕೇಳ್ತೇವೆ. ಧನ್ಯ ಅನ್ನೋ ಶಬ್ದಕ್ಕೆ ಅನಪೇಕ್ಷ ಮತ್ತು ಗುಣೈಃಪೂರ್ಣ, ಎಲ್ಲ ಗುಣಗಳಿಂದಲೂ ಕೂಡಿದವನು ಅಂತ ಅದರ್ಥ. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂತೇಷು ತೇಷು ಸ್ಮ ನಿದರ್ಶಯಂತಿ. ಯಾವ್ಯಾವ ಗುಣಗಳು ಅಂತ ಈ ಜಗತ್ತಿನಲ್ಲಿ ಪ್ರಸಿದ್ಧವಾಗಿವೆ, ಆ ಗುಣಗಳಿಗೆ ಒಂದು ಆಕರವಾಗಿ ಎಲ್ಲ ಗುಣಗಳು ಇರಲಿಕ್ಕೆ ಬೇಕಾದಂಥ ಒಂದು ಮಾಡೆಲ್ ಆಗಿ ಯಾರನ್ನು ತೋರಿಸಬಹುದಾಗಿದೆಯಲ್ಲ ಅಂಥವನೇ ಈ ಹನುಮಂತ. ಎಂತೇಷು ತೇಷು ಸ್ಮ ನಿದರ್ಶಯಂತಿ, ಅವನು ಎಲ್ಲ ಗುಣಗಳ ನಿದರ್ಶನನಾಗಿದ್ದಾನೆ. ಹೀಗೆ ಅನಪೇಕ್ಷೆ ವಿರಕ್ತನಾಗಿದ್ದಾನೆ, ಎಲ್ಲ ಗುಣಗಳ ನಿದರ್ಶನ ರೂಪನಾಗಿದ್ದಾನೆ. ಅದಕ್ಕಾಗಿ ಅವನು ಧನ್ಯ. ರಾಮನೇ ತಲೆ ಮೇಲೆ ಕೈಯಿಟ್ಟು ಅವನನ್ನ ಆಧರಿಸಿದ ಮೇಲಂತೂ ಅವನು ಧನ್ಯನೇ ಆದ. ಮುಕುಂದ ಅಂತ ರಾಮನಿಗೆ ವಿಶೇಷಣ ಕೊಟ್ಟಿದ್ದಾರೆ. ಮುಕುಂದ ಅಂತಂದ್ರೆ, ಮುಕು ಅಂದ್ರೆ ಮೋಕ್ಷ ಸುಖ ಅಂತ ಹೀಗೆ ನಮಗೆ ಕೇಳಿ ಬರ್ತದೆ ಕೆಲವು ಕೋಶಗಳಲ್ಲಿ. ಮುಕುಂ ಅಂದ್ರೆ ಇದು ನಿರ್ವಾಣ ಮೋಕ್ಷ ವಾಚಕಂ. ತದ್ ದದಾತಿ ಚ ಯೋ ದೇವಃ ಮುಕುಂದಸ್ತೇನ ಕೀರ್ತಿತಃ. ಮುಕುಂ ಅವ್ಯಯ ಮಾಂತಂಚ. ಬ್ರಹ್ಮವೈವರ್ತ ಪುರಾಣದ ಜನ್ಮಖಂಡದಲ್ಲಿ 110ನೇ ಅಧ್ಯಾಯದಲ್ಲಿ ಮತ್ತೊಂದು ನಿರ್ವಚನ ಕೇಳಿ ಬರ್ತದೆ. ಮುಕುಂ ಅಂದ್ರೆ ಭಕ್ತಿ ರಸ ಪ್ರೇಮ. ಇದನ್ನ ಮುಕುಂ ಭಕ್ತಿ ರಸ ಪ್ರೇಮ ವಚನಂ ವೇದ ಸಮ್ಮತಂ ಯಸ್ತದ್ ದದಾತಿ ಭಕ್ತೇಭ್ಯ ಮುಕುಂದಸ್ತೇನ ಕೀರ್ತಿತಃ. ಇದನ್ನು ಕೊಡುವಂಥವನಿಗೆ ಮುಕುಂದ ಅಂತ ಹೇಳಬೇಕು. ಹೀಗೆ ರಾಮ ಮುಕುಂದನಾಗಿದ್ದಾನೆ. ಪಾರಮೇಷ್ಠ್ಯ ಪದವಿಯನ್ನ, ಪರಮೇಷ್ಠಿ ಅಂತ ಚತುರ್ಮುಖ, ಅವನ ಪದವಿಯನ್ನು ಕೊಟ್ಟ ಅಂತ ಹೀಗೆ ಕೇಳಿ ಬರ್ತದೆ. ಬ್ರಹ್ಮಣಿ ಸತ್ಯಲೋಕೇವಾ ತಿಷ್ಠತಿ, ಪರಬ್ರಹ್ಮನಲ್ಲಿ ಇವನು ನಿಷ್ಠನಾದವನು, ಈ ಚತುರ್ಮುಖ ಅಥವಾ ಸತ್ಯಲೋಕದಲ್ಲಿ ಇರುವವನು. ಅದಕ್ಕೆ ಈ ಕಾರಣದಿಂದ ಇವನನ್ನು ಪರಮೇಷ್ಠಿ ಅಂತ ಹೀಗೆ ಹೇಳ್ತಾರೆ. ಈ ಸಹಭೋಗ ಅಂದ್ರೆ ಏನು? ಸಹಭೋಗವನ್ನ ಚತುರ್ಮುಖ ಬ್ರಹ್ಮ ಪದವಿಗೆ ಈ ವಾಯು ಬಂದಾಗ ಅದನ್ನು ಪಡೀತಾನೆ. ಅದನ್ನ
ಈಗಾಗಲೇ ಕೊಟ್ಟ ಅಂತ ಕೇಳಿ ಬರ್ತದಲ್ಲ, ಏನದು? ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ 233ನೇ ಶ್ಲೋಕ ಹೀಗಿದೆ: ಮದ್ಭಕ್ತವು ಜ್ಞಾನಪೂರ್ತವು ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜ ಸುಮತಿ ದಮಶಮೇಶ್ವಸ್ಯ ತುಲ್ಯೋ ನ ಕಶ್ಚಿತ್ ಶೇಷೋ ರುದ್ರಃ ಸುಪರ್ಣೋಪ್ಯುರುಗುಣ ಸಮಿತೌ ನೋ ಸಹಸ್ರಾಂಶ ತುಲ್ಯಾಃ ಅಸ್ಯೇತ್ಯಸ್ಯಾನ್ಮದೈಶಂ ಪದಮಹಮಮುನಾ ಸಾರ್ಧಮೇವ ಉಪಭುಂಕ್ಷ್ಯೆ. ನನ್ನ ಭಕ್ತಿ, ಭಗವದ್ಭಕ್ತಿ, ಪೂರ್ಣ ಜ್ಞಾನ, ಸ್ವಾಭಾವಿಕವಾದ ಬಲ, ಸ್ಥೈರ್ಯ, ಧೈರ್ಯ, ತೇಜಸ್ಸು, ಸದ್ಬುದ್ಧಿ, ಇಂದ್ರಿಯ ನಿಗ್ರಹ, ಭಗವನ್ನಿಷ್ಠೆ, ಇದರಲ್ಲಿ ಸಮಾನರಾದವರು ಈ ಹನುಮಂತನಿಗೆ ಯಾರೂ ಇಲ್ಲ. ಶೇಷ, ಶಿವ, ಗರುಡರು ಕೂಡ ಇವನ ಗುಣಗಳಲ್ಲಿ 1,000 ಅಂಶಕ್ಕೂ ಸಮಾನರಲ್ಲ. ನಾನು ನನ್ನ ವಿಶೇಷ ಸನ್ನಿಧಾನಯುಕ್ತವಾದಂಥ ಸಹಭೋಗ ಪದವಿಯನ್ನ ಅವನೊಂದಿಗೆ, ಈ ಹನುಮಂತನೊಂದಿಗೆ ಮುಂದೆ ಚತುರ್ಮುಖ ಪದವಿಯಲ್ಲಿ ಅವನಿದ್ದಾಗ ಭೋಗಿಸ್ತೇನೆ. ಇಡೀ ತನ್ನ ಸಾಧನೆಯಲ್ಲಿ ಪ್ರತಿಯೊಂದು ಜೀವರಲ್ಲಿಯೂ ಕೂಡ ಎಡಬಿಡದೆ ಆತ ಇದ್ದು ಶ್ವಾಸ ಮಂತ್ರ ಜಪ ಮಾಡ್ತಾ ಇದ್ದಾನೆ. ಈ ಮುಖ್ಯ ಪ್ರಾಣ ಪ್ರತಿಯೊಂದು ಜೀವನಲ್ಲಿ ಪ್ರತಿನಿತ್ಯ 21,100 21,600 ಜಪ ಮಾಡ್ತಾ ಇದ್ದಾನೆ. ಇದಕ್ಕೆ ಪ್ರತಿಫಲವಾಗಿ ಕೊಡ್ಲಿಕ್ಕೆ ಏನಿದೆ? ಭಗವಂತ ಏನು ಕೊಡಬೇಕು? ಬೇರೆ ಏನೂ ಮಹತ್ವ ಆಗೋದಿಲ್ಲ, ಮಹತ್ವಪೂರ್ಣವಾದ್ದಲ್ಲ. ಈ ಜೀವರು ಏನು ಕರ್ಮವನ್ನು ಮಾಡ್ತಾರೆ, ಆ ಕರ್ಮದ ಫಲದ ರಸವನ್ನ ಭಗವಂತ ಸ್ವೀಕಾರ ಮಾಡ್ತಾನಲ್ಲ. ಶುಭಂ ಪಿಬತ್ಯ ಸೌ ನಿತ್ಯಂ ನಾಶುಭಂ ಸ ಹರಿಪಿಬೇತ್ ಅಂತ ಸರ್ವಕರ್ಮ ಫಲ ಭೋಕ್ತಾ ಅವನಾಗಿದ್ದಾನೆ. ಹರಿ ತಾನು ಅದನ್ನು ಸ್ವೀಕರಿಸುವಾಗ ಒಂದು ಕಲ್ಪಕಾಲ ಬ್ರಹ್ಮನಿಗೂ ಅದನ್ನು ಕೊಡ್ತಾನಂತೆ. ಇದು ಸತ್ಯಲೋಕದಲ್ಲಿ ಬ್ರಹ್ಮ ಪದವಿಗೆ ಮುಖ್ಯ ಪ್ರಾಣ ಬಂದಾಗ ಅಲ್ಲಿ ಆ ಬ್ರಹ್ಮ ಪದವಿಯಲ್ಲಿ ಚತುರ್ಮುಖ ಇದ್ದಾಗ, ಚತುರ್ಮುಖನಲ್ಲಿ ಮತ್ತು ಸತ್ಯಲೋಕದಲ್ಲಿ ಒಂದು ವಿಶಿಷ್ಟವಾದ ಭಗವಂತನ ಸನ್ನಿಧಾನ ಇರ್ತದೆ. ಅದಕ್ಕಾಗಿ ಆ ಪದವಿಯನ್ನ, ಆ ಬ್ರಹ್ಮನ ಹೆಸರಿಗೆ ಒಂದು ಪರಮೇಷ್ಠಿ ಅಂತ ಒಂದು ಪರ್ಯಾಯ ಪದ ಇದೆ. ಹರಿಯು ಬ್ರಹ್ಮನು ಅಲ್ಲಿ ಜೊತೆಗೇನೆ ಈ ಕರ್ಮಫಲ ರಸವನ್ನು ಅನುಭವಿಸುವುದರಿಂದ ಇದಕ್ಕೆ ಸಹಭೋಗ ಅಂತ ಕರೀತಾರೆ. ಈ ಸಹಭೋಗದ ವಾಗ್ದಾನವನ್ನ ಹನುಮಂತನ ಅವತಾರದಲ್ಲಿ ಮುಖ್ಯ ಪ್ರಾಣಿ ಇದ್ದಾಗಲೇ ಕೊಟ್ಟು ಬಿಟ್ಟಿದ್ದಾನೆ. ಅವನ ಮೂಲ ರೂಪ, ಹನುಮಂತನ ಮೂಲ ರೂಪ ಮುಖ್ಯ ಪ್ರಾಣ ಏನಿದೆಯಲ್ಲ, ಅದಕ್ಕೆ ಈಗಾಗಲೇ ಈ ಫಲ ಬಂದಿದೆ. ಯಾಕೆಂದ್ರೆ ಶ್ವಾಸ ಮಂತ್ರದ ಜಪ ಮಾಡಿದ್ದ ಕಾರಣಕ್ಕಾಗಿ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲದೆ ಇರೋದ್ರಿಂದ ಅವತಾರ ರೂಪಕ್ಕೂ ಆ ವರವನ್ನು ಕೊಟ್ಟಿದ್ದಾನೆ. ಹಿಂದೆ ಕೊಟ್ಟ ವರವನ್ನೇ ಮತ್ತೆ ಕೊಟ್ಟಿದ್ದಾನೆ, ಅದನ್ನೇ ಅಪ್ಡೇಟ್ ಮಾಡಿದ್ದಾನೆ ಅಂತ ಅದರ ಅರ್ಥ. ಇದೆಲ್ಲ ವಾದಿರಾಜ ಸ್ವಾಮಿಗಳ ವೈಕುಂಠ ವರ್ಣನದಲ್ಲಿದೆ ಅಂತ ಹೀಗೆ ಕೇಳಿ ಬರ್ತದೆ. ಇಂಥ ಸಹಭೋಗವನ್ನ ಬ್ರಹ್ಮನ ಪದವಿಗೆ ಆತ ಹೋದಾಗ ಅನುಭವಿಸ್ತಾನೆ, ಪರಮಾತ್ಮನ ಜೊತೆಗೆ ಸುಖ ಅನುಭವಿಸ್ತಾನೆ. ಇದನ್ನ ಒಂದು ಅಸದೃಶವಾದ ಫಲ ಅಂತ ಚತುರ್ಮುಖ ಬ್ರಹ್ಮನಿಗೆ ಏನು ಪರಮಾತ್ಮ ಕೊಡ್ತಾನೆ, ಅದನ್ನ ಹನುಮಂತನಿಗೆ ಈಗಾಗಲೇ ಕೊಟ್ಟಿದ್ದಾನೆ, ಮುಂದೆ ಅದನ್ನು ಅನುಭವಿಸುವಂತ ಆಶೀರ್ವದಿಸಿದ್ದಾನೆ ಅಂತ ಅದರ ಅರ್ಥ.